ಶ್ರೀ ಗುರುಭ್ಯೋ ನಮಃ. ನಿನ್ನೆ ಏನು ತಿಳ್ಕೊಂಡ್ವಿ? ವಿಜಯದಾಸರು ಹೇಗೆ ಪಂಡ್ರಾಪುರಕ್ಕೆ ಅವ್ರ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಚೀಕಲ ಪರ್ವಿಲೇ ಇದ್ರೂ ಕೂಡ ಪಂಡ್ರಾಪುರಕ್ಕೆ ಕರ್ಕೊಂಡೋಗಿ ಹೇಗೆ ದರ್ಶನ ಮಾಡಿಸಿದ್ರು ಅನ್ನೋಂಥದ್ದನ್ನ ತಿಳ್ಕೊಂಡ್ವಿ ಅಲ್ವಾ? ಸೊ ಈಗ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಂಗಿದ್ರೆ ಅಂದ್ರೆ ಇವಾಗ ಮೋಹನ್ ದಾಸರದ್ದು ಕತೆ ಎಲ್ಲ ಕೇಳಿದಾಗ ಅವ್ರು ಕಾಶಿಯಿಂದ ಬರ್ತಾ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಆದೋನಿಯನ್ನ ತಲುಪಿರ್ತಾರೆ. ಆದೋನಿಲಿ ದಿವಾನ್ ರುಕ್ಮಣ್ಣ ಅಂತ ನಾನು ಹಿಂದೆ ಹೇಳಿದ್ದೆ. ದಿವಾನ್ ರುಕ್ಮಣ್ಣ ಯಾರು ಅಂತ ಅಂದ್ರೆ ಈ ವಿಜಯದಾಸರ ತಂದೆ ಏನೇ ಇರ್ತಾರೆ, ಸೀನಪ್ಪ ಮತ್ತೆ ತಾಯಿ ಕೂಸಮ್ಮ ಇರ್ತಾರಲ್ಲ, ಯಾರೇ ಅವ್ರ ಮನೆಗೆ ಗೆಸ್ಟ್ ಬಂದ್ರು ಕೂಡ ಎಷ್ಟು ಖುಷಿಯಿಂದ, ಮೊದಲೇ ಅವ್ರಿಗೆ ಬಡತನ, ತುಂಬಾ ಬಡವರು ಆದ್ರೂ ಕೂಡ ಅಷ್ಟೊಂದು ಖುಷಿಯಿಂದ ಅವರು ಅವ್ರ ಹತ್ರ ಇದ್ದಿದ್ದು ಅಕ್ಕಿದು ಗಂಜಿನೋ, ನುಚ್ಚಿನ ಗಂಜಿನೋ ಅಥವಾ ರಾಗಿ ಗಂಜಿನೋ ಏನೋ ಒಂದು ಅವ್ರು ಕೊಟ್ಟುಬಿಟ್ಟು ಸಮಾಧಾನ ಮಾಡ್ತಾ ಇದ್ರಲ್ಲ, ಆ ರೀತಿ ದಿವಾನ್ರವರು ರುಕ್ಮಣ್ಣ ಅವರು ಚಿಕ್ಕಲಪರ್ವಿಗೆ ಬಂದಾಗ್ಲೆಲ್ಲ ಅವ್ರ ತಂದೆ ಏನ್ ಮಾಡ್ತಿರ್ತಾರೆ, ಸೀನಪ್ಪ ವಿಜಯದಾಸರ ತಂದೆ, ಹರೇ ರಾಮಕಂದ ವಿಜಯದಾಸರ ತಂದೆ ಏನ್ ಮಾಡ್ತಿರ್ತಾರೆ, ಅದನ್ನೇ ಕೊಟ್ಟು ಅವ್ರಿಗೆ ಆತಿಥ್ಯ ಮಾಡ್ತಿರ್ತಾರೆ. ಆ ಕಾರಣದಿಂದಾನೇ ಅವ್ರೇನ್ ಮಾಡ್ತಾರೆ, ಸೀನಪ್ಪನ ಆದೋನಿ ಕರ್ಕೊಂಡು ಹೋಗಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಕೊಡಿಸ್ತಾರೆ, ಗ್ರಾಮ ಲೆಕ್ಕಿಗರು ಪೋಸ್ಟ್ ಅಲ್ವಾ? ಸೊ ಇವ್ರು ವಾಪಸ್ ಬಂದಾಗ ಮೀಟು ಮಾಡಿರ್ತಾರೆ ವಿಜಯದಾಸರು, ಕಾಶಿಯಿಂದ ಎಲ್ಲ ವೆಲ್ ಟು ಡೂ ಇದಾಗಿ ತುಂಬಾ ಗೌರವ ಎಲ್ಲ ಬಂದಾಗ ಮೀಟ್ ಮಾಡಿರ್ತಾರೆ. ಅದೇ ತರ ಒಂದ್ಸರಿ ರುಕ್ಮಣ್ಣನ ಹತ್ರ ಹೋದಾಗ ರುಕ್ಮಣ್ಣಂದು ಎರಡನೇ ಮಗ, ಸೆಕೆಂಡ್ ಸನ್ ಆಯ್ತಾ, ಅವನು ಚಿಕ್ಕ ತಿಮ್ಮಣ್ಣ ಅಂತ ಅವನ ಹೆಸರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ಚಿಕ್ಕ ತಿಮ್ಮಣ್ಣ ಅಂತ ಹೆಸರು. ಆ ಮಗುಗೆ ವಿಜಯದಾಸರು ತುಂಬಾ ಅಂದ್ರೆ ಇವಾಗ ನೋಡಿ ನಾನು ನಿಮ್ಗೆ ಹೇಳ್ಕೊಟ್ನಲ್ಲ, ಪ್ರತಿದಿನ ಬೆಳಿಗ್ಗೆ ದೊಡ್ಡೋರ್ಗೆ ಕಾಲಿಗೆ ನಮಸ್ಕಾರ ಮಾಡಬೇಕು, ಅಪ್ಪ ಅಮ್ಮಂಗೆಲ್ಲ. ಯಾವುದೇ ಎಲ್ಡರ್ಸ್ ಮನೆಗೆ ಬಂದ್ರು ಕೂಡ ದೊಡ್ಡೋರು ಬಂದ್ರೆ ಅಥವಾ ನೀವೇ ಎಲ್ಲಾದ್ರೂ ಹೋಗಿರ್ತೀರಾ, ದೊಡ್ಡೋರು ಕಾಣಿಸ್ಕೊಂಡ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಲ್ಲ ಕ್ಲಾಸಲ್ಲಿ. ಅದೇ ತರ ರುಕ್ಮಣ್ಣ ಅವ್ರು ಬಂದ್ರಲ್ಲ, ರುಕ್ಮಣ್ಣ ಅವ್ರು ಬಂದಾಗ ಅವ್ರ ಮನೆಯವರೆಲ್ಲ ರುಕ್ಮಣ್ಣನ ಮನೆಗೆ ಬಂದಾಗ ವಿಜಯದಾಸರು ಮನೇಲಿ ಯಾರ್ಯಾರು ವಿಜಯದಾಸರಕ್ಕಿಂತ ಪುಟ್ಟವರೆಲ್ಲ ಇದ್ರಲ್ಲ ಅವರೆಲ್ಲ ಬಂದು ವಿಜಯದಾಸರ ಕಾಲಕ್ಕೆ ಬಿದ್ರಂತೆ. ಅದ್ರಲ್ಲಿ ಒಬ್ಬ ಪುಟಾಣಿ ಹುಡುಗ, 5 year old ಬಾಯ್ ಅಷ್ಟೇ ಅವನು, ಆ ಚಿಕ್ಕ ತಿಮ್ಮಣ್ಣ. ಅವನು ಕೂಡ ಬಂದ್ಬಿಟ್ಟು ತುಂಬಾ ಭಕ್ತಿಯಿಂದ ವಿಜಯದಾಸರ ಕಾಲಕ್ಕೆ ಬೀಳ್ತಾನೆ. ವೈ? ಬಿಕಾಸ್ ಆಫ್ ದ ಪ್ರಾಕ್ಟೀಸ್. ಅವ್ರ ತಂದೆ ತಾಯಿ ಎಲ್ಲ ಹೇಳ್ಕೊಟ್ಟಿದ್ರು, ಅದಕ್ಕೋಸ್ಕರ ಅವರು ಅಂತ ಹೇಳ್ಕೊಡೋದು ಮಾತ್ರ ಅಲ್ಲ, ಅವರು ಸ್ವತಃ ಪಾಲಿಸ್ತಾ ಇದ್ರು. ಅದನ್ನ ನೋಡ್ಕೊಂಡು ಈ ಹುಡುಗನು ಏನ್ ಮಾಡಿದಾನೆ, ವಿಜಯದಾಸರು ಬಂದ ತಕ್ಷಣ ಅವನು ಕೂಡ ನಮಸ್ಕಾರ ಮಾಡದ್ನಂತೆ. ಆ ಹುಡುಗನ ತಲೆ ಮೇಲೆ ಕೈ ಇಟ್ಬಿಟ್ಟು ಏನೋ ಪಂಗನಾಮದ ತಿಮ್ಮಣ್ಣ ಅಂತ ಕೇಳ್ತಾರಂತೆ. ಇವ್ರಿಗೆ ಆಶ್ಚರ್ಯ ಆಗುತ್ತಂತೆ ರುಕ್ಮಣ್ಣನ್ಗೆ, ಅಲ್ಲ ಇವನ್ ಹೆಸರು ಚಿಕ್ಕ ತಿಮ್ಮಣ್ಣ ಅಂತ ಹೆಸರು ಅಲ್ವಾ, ಇವ್ರು ಯಾಕಿದು ಪಂಗನಾಮದ ತಿಮ್ಮಣ್ಣ ಅಂತ ಕರೀತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ. ಆಗ ವಿಜಯದಾಸರು ಕೇಳ್ತಾರಂತೆ, ಅಲ್ಲ ಇವನ್ ಹೆಸರು ಚಿಕ್ಕ ತಿಮ್ಮಣ್ಣ ಅಂತ, ನೀವ್ ಯಾಕೆ ಇವನಿಗೆ ಪಂಗನಾಮದ ತಿಮ್ಮಣ್ಣ ಅಂತ ಕರೀತಾ ಇದ್ದೀರಾ ಅಂತ ಅಂದಾಗ, ಮುಂದೆ ಗೊತ್ತಾಗತ್ತೆ ನಿನಗೆ ಅಂತ ಹೇಳ್ತಾರಂತೆ. ದ ಸೀಕ್ರೆಟ್ ಈಸ್, ಪುರಂದ್ರದಾಸರ ಕಾಲದಲ್ಲಿ ಅಂದ್ರೆ ಬೇಲೂರು ವೈಕುಂಠದಾಸರು ಅಂತ ಅವ್ರ ಹೆಸರು ಆಯ್ತಾ. ಬೇಲೂರು ವೈಕುಂಠದಾಸರು ಈಸ್ ಅನ್ ಕಂಟೆಂಪರರಿ ಆಫ್ ಅಂದ್ರೆ ಸಮಕಾಲೀನರು. ಪುರಂದ್ರದಾಸರು, ವಾದಿರಾಜರು, ವ್ಯಾಸರಾಜರು, ಕನಕದಾಸರು ಇವರೆಲ್ಲರದು ಕೂಡ ಸಮಕಾಲೀನರಾಗಿರ್ತಾರೆ. ಆಸ್ ಐ ಟೋಲ್ಡ್ ಅರ್ಲಿಯರ್, ಪುರಂದ್ರದಾಸರು ಅಂದ್ರೆ ಅವ್ರ ಜೊತೆಯಲ್ಲಿ ಈ ಮಧ್ವಪತಿನೂ ಇರ್ತಾ ಇದ್ದ ಪುಟಾಣಿ. ಅದಕ್ಕೋಸ್ಕರ ಅವನಿಗೆ ಇದೆಲ್ಲ ಗೊತ್ತಿತ್ತು, ಅಂದ್ರೆ ವೈಕುಂಠದಾಸರು ಯಾರು ಅಂತ. ಆ ಬೇಲೂರು ವೈಕುಂಠದಾಸರೇನೆ ಮುಂದೆ ಅವರು ನೆಕ್ಸ್ಟ್ ಇದ್ರಲ್ಲಿ ಪ್ರಾರಬ್ಧದ ಪ್ರಕಾರ ಏನಾಗ್ತಾರೆ, ಅವತ್ತು ಹೇಳಿದ್ನಲ್ಲ, ಅವ್ರ ಕಾಡ್ದಾರಿಲಿ ಬರ್ಬೇಕಾದ್ರೆ ಶ್ರೀಶೈಲ ಹತ್ರ ಒಂದು ಹುಲಿ ಅಡ್ಡ ಬಂತು ಅಂತ, ದೇವ್ರ ಪೆಟ್ಟಿಗೆ ಅದು 3 ರೌಂಡ್ ಹೊಡೆದ್ಬಿಟ್ಟು ಪಾಪ ಅಲ್ಲೇ ಜೀವ ಬಿಡ್ತಲ್ಲ, ಅದು ಆ ಹುಲಿ ಜೀವ ಏನಿತ್ತಲ್ಲ ಒಳಗಡೆ ಸಾತ್ವಿಕ ಜೀವ ಇತ್ತು ಅಂತ, ಆ ಜೀವ ಇಸ್ ನನ್ ಅದರ್ ದನ್ ಬೇಲೂರು ವೈಕುಂಠದಾಸರಿನೇ. ಅದೇ ಬೇಲೂರು ವೈಕುಂಠದಾಸರು ಹುಲಿ ಆದ್ರೂ ನೆಕ್ಸ್ಟ್ ಜನ್ಮನೇ ಅವ್ರದ್ದು ಈ ಚಿಕ್ಕ ತಿಮ್ಮಣ್ಣ. ಅಂದ್ರೆ ಆದೋನಿ ರುಕ್ಮಣ್ಣ ಅನ್ನೋರು ಏನಿದ್ರು ಅವ್ರ ಮಗನೇ ಇವರಾಗಿ ಹುಟ್ಟುತ್ತಾರೆ. ಅದಕ್ಕೋಸ್ಕರ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದು. ಇವರೇನೆ ಮುಂದೆ ದಿವಾನ್ ತಿಮ್ಮಣ್ಣ, ಅಂದ್ರೆ ನೆಕ್ಸ್ಟ್ ಇವರು ದಿವಾನ್ರಾಗ್ತಾರೆ, ದಿವಾನ್ ತಿಮ್ಮಣ್ಣನವರು ಅಂತ. ಅವ್ರ ಕತೆ ಎಲ್ಲ ಬರ್ತಾ ಹೋಗುತ್ತೆ, ಹೇಗೆ ಅವ್ರಿಗೆ ಅನುಗ್ರಹ ಕೊಡ್ತಾರೆ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಇನ್ಸಿಡೆಂಟ್. ಯಾರು ದಿವಾನ್ ತಿಮ್ಮಣ್ಣ ಅಂತ ಮುಂದೆ ಬಂದ್ರೆ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ರಿಕಲೆಕ್ಟ್, ಗೋ ಬ್ಯಾಕ್ ಅಂಡ್ ಶುಡ್ ಅಂಡರ್ಸ್ಟ್ಯಾಂಡ್. ಚಿಕ್ಕ ತಿಮ್ಮಣ್ಣ ಅಂತ ಯಾರಿದ್ದ, ದಿವಾನ್ ರುಕ್ಮಣ್ಣನ ಮಗ, ಅವನೇ ದಿವಾನ್ ತಿಮ್ಮಣ್ಣ ಆಯ್ತಾ. ಎಷ್ಟು ಚೆನ್ನಾಗಿ ಗೊತ್ತಿರತ್ತೆ ನೋಡಿ ದಾಸರಿಗೆ ಅವನ ಹಿಂದಿನ ಜನ್ಮ ಏನಾಗಿತ್ತು, ಅವ್ರು ಏನಾಗಿದ್ರು. ವಾದಿರಾಜರು ಮತ್ತೆ ಪುರಂದ್ರದಾಸರು, ಕನಕದಾಸರೆಲ್ಲ ಬೇಲೂರು ವೈಕುಂಠದಾಸರು ಏನಿದ್ದಾರೆ, ಅವ್ರ ತೊಡೆಯಲ್ಲಿ ಕೃಷ್ಣ ಪುಟಾಣಿ ಹುಡುಗಾಗಿ ಕುತ್ಕೊಂಡು ಆಡ್ತಾ ಇದ್ನಂತೆ. ಅದನ್ನೆಲ್ಲ ನೋಡಿದ್ದಾರೆ. ಹೇಳ್ಕಂದ ಪಂಗನಾಮದ ತಿಮ್ಮಣ್ಣ ಅಂತ ಯಾಕೆ ಕರಿತಾ ಇದ್ರು ಅಂದ್ರೆ, ಬೇಲೂರು ವೈಕುಂಠದಾಸರು ಅವ್ರ ಹೆಸರು ಆಯ್ತಾ. ವೈಕುಂಠದಾಸರು ಅಂತ ಅವ್ರ ಆಕ್ಚುಯಲ್ ಹೆಸರು.
ಪಂಗನಾಮ ಅಂತ ಯಾಕೆ ಗೊತ್ತಾ ಪಾಪ ಇವ್ರು ಇದ್ ಮಾಡಿದ್ದಾರೆ ತುಂಬಾ ಅಂದ್ರೆ ಇದರಲ್ಲಿ ಕ್ಯಾಶುವಲ್ ಆಗಿ ಅಂದ್ರೆ ಒಳ್ಳೆ ರೇಗ್ಸೋರ್ ತರ, ಸಣ್ಣ ಮಕ್ಕಳಿಗೆ ಇವಾಗ ರೇಗಿಸ್ತೀವಲ್ಲ ನಾವು, ಆ ತರ ಯಾಕೆ ಹೇಳಿದ್ದಾರೆ ಅಂದ್ರೆ ಯೂಶುವಲ್ ಆಗಿ ಪಂಗನಾಮ ಅಂದ್ರೆ ಊರ್ಧ್ವ ಪುಂಡ್ರ. ಶ್ರೀ ವೈಷ್ಣವರನ್ನೆಲ್ಲ ನೋಡಿದೀರಾ ನೀವು, ತಿರುಪ್ತಿಲೆಲ್ಲ ಪುರೋಹಿತರು ಯಾವ ತರ ಊರ್ಧ್ವ ಪುಂಡ್ರ ಇಟ್ಕೊಂಡಿರ್ತಾರೆ ಅಂತ, ಆ ತರ ಅಂದ್ರೆ ಬೇಲೂರು ವೈಕುಂಠದಾಸರು ಅಂತ ಯಾರಿದ್ರಲ್ಲ ಅವರು ಮಾಧ್ವ ಸಂಪ್ರದಾಯಕ್ಕೆ ಸೇರಿದವರಲ್ಲ, ಅವರು ಶ್ರೀ ವೈಷ್ಣವ ಸಂಪ್ರದಾಯದವರು ವೈಕುಂಠದಾಸರಾಗಿದ್ದಾಗ. ಆದ್ರೂ ಕೂಡ ಅವರು ಮಧ್ವಾಚಾರ್ಯರ ತತ್ವಗಳಿಗೆ ಮನಸೋತು ಮಧ್ವಾಚಾರ್ಯರ ಕಡೆಯಿಂದ ಅವರು ಆ ದಾಸ ಇದನ್ನ ದೀಕ್ಷೆನ ಸ್ವೀಕಾರ ಮಾಡ್ತಾರೆ. ಆವಾಗ ಅವ್ರ ಹೆಸರು ವೈಕುಂಠದಾಸರು ಅಂತ. ತುಂಬಾ ಅಂದ್ರೆ ತುಂಬಾ ದೊಡ್ಡ ಭಕ್ತರು ಅವರು. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಒಂದೆರಡು ಇನ್ಸಿಡೆಂಟ್ ಹೇಳ್ತೀನಿ. ಬೇಲೂರು ವೈಕುಂಠದಾಸರಾಗಿದ್ದಾಗ ಅವರು ಅಂದ್ರೆ ಪುರಂದ್ರದಾಸರ ಕಾಲದಲ್ಲಿ, ಪುರಂದ್ರದಾಸರು, ಕನಕದಾಸರು, ವಾದಿರಾಜರು, ವ್ಯಾಸರಾಜರು ಇವರೆಲ್ಲಾರ್ದು ಸಮಕಾಲೀನರು ಆಯ್ತಾ, ಕಂಟೆಂಪರರೀಸ್ ಅಂತ ಹೇಳ್ತೀವಿ. ಬೇಲೂರಲ್ಲಿ ಇವ್ರು ಪೂಜೆ ಮಾಡ್ಕೊಂಡಿದ್ದವರು. ಚೆನ್ನಕೇಶವ ಇದಾನಲ್ಲ ಬೇಲೂರಲ್ಲಿ, ಆ ಬೇಲೂರು ಚೆನ್ನಕೇಶವನನ್ನ ಪೂಜೆ ಮಾಡ್ಕೊಂಡಿದ್ದವರು. ಒಂದ್ಸರಿ ಏನಾಯ್ತಂತೆ, ಇವ್ರಿಗೂ ಒಬ್ರು ಅಸಿಸ್ಟೆಂಟ್ ಇದ್ರಂತೆ, ಅಪ್ಪಣ್ಣ ಅಂತಾನೆ ಅಸಿಸ್ಟೆಂಟ್, ಅವನ ಹೆಸರು ಕೂಡ. ಅವನ್ ಏನ್ ಕೆಲಸ ಅಂದ್ರೆ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಪಂಜು ಅಂತ ಕರಿತೀವಲ್ಲ, ಮುಂಚೆ ಎಲ್ಲ ಕೋಲ್ಗೆ ಬಟ್ಟೆ ಸುತ್ತಬಿಟ್ಟು ಎಣ್ಣೆ ಹಾಕಿ ದೀಪ ಹಚ್ತಾ ಇದ್ರು ನೋಡಿ, ದೊಡ್ಡದಾಗಿ ಪಂಜು ಅಂತ. ಅದನ್ನ ಯಾಕಂದ್ರೆ ಅವಾಗೆಲ್ಲ ಸ್ಟ್ರೀಟ್ ಲೈಟು ಇರ್ಲಿಲ್ಲ, ಬ್ಯಾಟ್ರಿಗಳು ಇರ್ಲಿಲ್ವಲ್ಲ, ಅದನ್ನ ಹಿಡ್ಕೊಂಡು ಅವನು ಮನೆ ತನಕ ಬರಬೇಕು ಇವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ. ಅವತ್ತು ಸ್ವಲ್ಪ ಹೊತ್ತಾಗತ್ತೆ, ಯಾರು ಬಂದೇ ಇಲ್ಲ ಇವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ. ಇವ್ರು ಕೂಗ್ತಾರೆ ಅಪ್ಪಣ್ಣ ಅಪ್ಪಣ್ಣ ಅಂತ ಕೂಗ್ತಾರೆ. ಆಮೇಲೆ ಬರ್ತಾನೆ ಅಪ್ಪಣ್ಣ ಬರ್ತಾನೆ. ಬಂದಾಗ ಅವನು ಆಸ್ ಯೂಶುವಲ್ ಆ ಪಂಜನ್ ಹಿಡ್ಕೊಂಡು ಆ ದೀಪದ ದಾರಿಲಿ ಇವ್ರನ್ನ ಮನೆ ತನಕ ಕರ್ಕೊಂಡು ಹೋಗಿ ಬಿಡ್ತಾನಂತೆ. ಆಗ ಇವ್ರು ಹೇಳ್ತಾರಂತೆ, ನಿನ್ಗೆ ಸ್ವಲ್ಪ ಹೊತ್ತು ಕಾಯಿಸಿದಿನಲ್ಲ, ತಗೋ ಕಜ್ಜಾಯ ತಿನ್ನು ಅಂತ ಹೇಳ್ಬಿಟ್ಟು ಕಜ್ಜಾಯ ಕೊಡ್ತಾರ ಅವನ ಕೈಯಲ್ಲಿ. ಅವನ್ ತಗೊಂಡ್ ಹೊಟ್ಟೋಗ್ತಾನೆ. ರಾತ್ರಿ ಹೊತ್ತು ಇವ್ರು ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ. ಮಾರನೇ ದಿನ ಬೆಳಿಗ್ಗೆ ಇವ್ರು ಹೋದಾಗ ಬೇಲೂರು ವೈಕುಂಠದಾಸರು ಚೆನ್ನಕೇಶವನ ಗರ್ಭಗುಡಿ ಒಳಗಡೆ ಕಜ್ಜಾಯ ಇರುತ್ತೆ ಪೀಸ್ಗಳು. ಹಾಗಾದ್ರೆ ಬಂದಿದ್ಯಾರು? ಅಪ್ಪಣ್ಣ ಅಲ್ಲ, ಭಗವಂತ ಹಿಮ್ಸೆಲ್ಫ್. ಅಪ್ಪಣ್ಣನ ಆಬ್ಸೆನ್ಸ್ ಅಲ್ಲಿ ಅವನಿಲ್ಲ ಅಂತ ಹೇಳಿ ಭಗವಂತ ನೋಡು ಭಕ್ತನಿಗೆ ದೀಪ ಹಿಡ್ಕೊಂಡು ಕೂಡ ಬಂದಿದ್ದಾನೆ. ಆ ಕೆಲಸ ಕೂಡ ಮಾಡಿದಾನ ಅವನು. ಅದೇ ತರ ಒಂದಿನ ಏನಾಯ್ತು, ಇವ್ರ ತಂದೆ ಶ್ರಾದ್ದದ ಟೈಮು, ಬ್ರಾಹ್ಮಣ ಭೋಜನ ಮಾಡಿಸ್ದ ಹಾಗೆ ಇವರು ಊಟ ಮಾಡೋ ಹಾಗಿಲ್ಲ. ಬ್ರಾಹ್ಮಣರು ಬೇಕೇ ಬೇಕಲ್ಲ, ಪಿತಾಪಿತಾಮಹ ಪ್ರಪಿತಾಮಹನ್ ರೂಪದಲ್ಲಿ ಮಾಡ್ತಾರೆ, ಬ್ರಾಹ್ಮಣರು ಬರ್ತಾರೆ. ಯಾರು ಬ್ರಾಹ್ಮಣರೇ ಸಿಕ್ಲಿಲ್ವಂತೆ. ಬರ್ತೀನಿ ಅಂತ ಹೇಳಿದವರು ಕೈ ಕೊಟ್ಬಿಟ್ರಂತೆ. ಇವ್ರಿಗೆ ಏನ್ ಮಾಡೋದು ಗೊತ್ತಾಗಿಲ್ಲ, ತುಂಬಾ ಟೆನ್ಷನ್ ಆಯ್ತಂತೆ. ಆ ಟೈಮ್ ಕರೆಕ್ಟ್ ಆಗಿ 3 ಜನ ಬ್ರಾಹ್ಮಣರು ಬರ್ತಾರಂತೆ. ಬಂದು ಇವ್ರ ಹತ್ರ ಶ್ರಾದ್ದಗಳನ್ನೆಲ್ಲ ವಿಧಿಯೆಲ್ಲ ಪೂರೈಸ್ಬಿಟ್ಟು ಚೆನ್ನಾಗಿ ಊಟನೂ ಎಲ್ಲ ಮಾಡ್ಕೊಂಡು ಹೋಗ್ತಾರಂತೆ. ಇವರು ಕೂಡ ಅವ್ರಿಗೆ ಏನ್ ದಕ್ಷಿಣೆ ಎಲ್ಲ ಕೊಡ್ಬೇಕಲ್ಲ, ವಸ್ತ್ರ ಕೊಡ್ತಾರೆ ಕೆಲವೊಂದ್ಸರಿ ದಕ್ಷಿಣೆ ಕೊಡ್ತಾರೆ, ದಾನ ಕೊಡ್ತಾರೆ, ಅದನ್ನೆಲ್ಲ ಕೊಟ್ಟುಬಿಟ್ಟು ಕಳಿಸ್ಕೊಡ್ತಾರಂತೆ. ನೆಕ್ಸ್ಟ್ ಡೇ ಅವರು ದೇವಸ್ಥಾನಕ್ಕೆ ಹೋದಾಗ, ಈವ್ನಿಂಗ್, ಇದೆಲ್ಲ ಆಗಿದ್ ಮಧ್ಯಾಹ್ನ ಅಲ್ವಾ, ಈವ್ನಿಂಗ್ ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಗರ್ಭಗುಡಿಲಿ ಅದೆಲ್ಲ ಐಟಮ್ಸ್ ಇತ್ತಂತೆ. ಹಾಗಾದ್ರೆ ಬಂದಿದ್ಯಾರೋ ಬ್ರಾಹ್ಮಣರ ರೂಪದಲ್ಲಿ? ಭಗವಂತಾನೇ ಬಂದಿದ್ದ ಅಂತ. ಹರೇ ರಾಮಕಂದ ಅಂತ ವೈಕುಂಠದಾಸರು ತುಂಬಾ ಭಗವಂತನ ಭಕ್ತರು. ವಾದಿರಾಜರು ಒಂದ್ಸರಿ ಬೇಲೂರಿಗೆ ಹೋಗಿದ್ದಾಗ ಇವ್ರ ತೊಡೆ ಮೇಲೆ ಭಗವಂತ ಆಟ ಆಡ್ಕೊಂಡು ಕೂತಿದ್ನಂತೆ, ಪುಟಾಣಿ ಹುಡುಗ ಆಗಿ. ಅದನ್ನ ಕೂಡ ನೋಡಿದ್ದಾರೆ. ಒಂದ್ಸರಿ ಇವರು ಶ್ರೀರಂಗಂಗೆ ಹೋಗ್ಬೇಕು, ತುಂಬಾ ಆಸೆ ಆಗ್ತಾ ಇದೆ ರಂಗನಾಥನ್ನ ನೋಡ್ಬೇಕು ಅಂತ ಬಿಟ್ಟು ದಾರಿಲಿ ಹೋಗ್ತಾ ಇದ್ದಾಗ ಭಗವಂತನೇ ಬಂದು ಹೇಳದ್ನಂತೆ, ಅಲ್ಲ ಕಣೋ, ಶ್ರೀರಂಗಮ್ಮಲ್ಲಿರೋ ರಂಗನಾಥನ್ಗೂ ಬೇಲೂರಲ್ಲಿರೋ ಚೆನ್ನಕೇಶವ ನನಗೂ ಏನೋ ವ್ಯತ್ಯಾಸ ಇದೆ, ನನ್ನನ್ನು ಬಿಟ್ಟು ಹೋಗ್ಬೇಡ ನೀನು, ನನಗೆ ನಿನ್ನ ಹತ್ರ ಪೂಜೆ ಮಾಡಿಸ್ಕೊಂಡೇ ಇರೋದಕ್ಕಾಗೋದಿಲ್ಲ, ನಾನು ಇಲ್ಲೇ ನಿನಗೆ ರಂಗನಾಥನ್ ತೋರಿಸ್ತೀನಿ ಅಂತ ಹೇಳಿ ಬೇಲೂರಲ್ಲೇ ರಂಗನಾಥನ ದರ್ಶನ ಮಾಡಿಸಿದ್ದಾರೆ ವೈಕುಂಠದಾಸರಿಗೆ. ಅಂತ ದೊಡ್ಡ ಭಕ್ತರು ಅವರು ಆಯ್ತಾ. ಬೇಲೂರು ವೈಕುಂಠದಾಸರು ಅಂತ ಹೇಳಿ ತುಂಬಾ ದೊಡ್ಡ ಭಕ್ತರು ಅವರು. ಆ ವೈಕುಂಠದಾಸರ ಜನ್ಮ ಏನಿತ್ತಲ್ಲ ಅದು ಶ್ರೀ ವೈಷ್ಣವರಾಗಿದ್ದವರು. ಇದಾಗಿ ವೈಕುಂಠದಾಸರಾಗಿ ಅವರು ದೇಹತ್ಯಾಗ ಮಾಡದ್ಮೇಲೆ ಹುಲಿಯಾಗಿ ಹುಟ್ಟಿದ್ದು. ಅದೇ ಅವತ್ತು ಹೇಳದ್ನಲ್ಲ, ಪೆಟ್ಟಿಗೆ ಸುತ್ತ 3 ರೌಂಡ್ ಬಂದ್ಬಿಟ್ಟು ಅದು ದೇಹ ಬಿಡ್ತು ಅಂತ, ಆ ಹುಲಿ. ಆ ನೆಕ್ಸ್ಟ್ ಜನ್ಮದಲ್ಲೇನೆ ಚಿಕ್ಕ ತಿಮ್ಮಣ್ಣ ಅಂದ್ರೆ ದಿವಾನ್ ರುಕ್ಮಣ್ಣಂದು 2ನೇ ಮಗ ಚಿಕ್ಕ ತಿಮ್ಮಣ್ಣ. ಇವ್ರು ಯಾರು ಅನ್ನೋದು ವಿಜಯದಾಸರು ಗೊತ್ತು. ಯಾರವರು? ಬೇಲೂರು ವೈಕುಂಠದಾಸರೇನೇ ಇವರು ಅಂತ ಗೊತ್ತು. ಬೇಲೂರು ವೈಕುಂಠದಾಸರು ಶ್ರೀ ವೈಷ್ಣವರಾಗಿದ್ರಲ್ವಾ ಆ ಜನ್ಮದಲ್ಲಿ, ಅದಕ್ಕೇನೆ ಇವ್ರು ಕೇಳೋದು ಪಂಗನಾಮದ ತಿಮ್ಮಣ್ಣ ಅಂತ. ಚಿಕ್ಕ ತಿಮ್ಮಣ್ಣ ಇವನ್ ಹೆಸರು. ಏನೋ ಪಂಗನಾಮದ ತಿಮ್ಮಣ್ಣ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಪಂಗನಾಮ ವಿಲ್ ಇಂಡಿಕೇಟ್ ಶ್ರೀ ವೈಷ್ಣವ ಸಂಪ್ರದಾಯ ಅಂತ. ಅದಕ್ಕೋಸ್ಕರ ಅವ್ರು ಹಾಗೆ ಕೇಳೋದು, ಜ್ಞಾಪಕ ಬರ್ಸೋದಕ್ಕೆ. ಯಾರು ನೀನು ಅಂತ ಗೊತ್ತಾ, ನೀನೇ ಬೇಲೂರು ವೈಕುಂಠದಾಸ ಅಂತ ಹೇಳೋದಕ್ಕೋಸ್ಕರ ಅವರೇ ಬೇಲೂರು ವೈಕುಂಠದಾಸರು. ಮುಂದೆ ಇವರು ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗ್ತಾರೆ ವಿಜಯದಾಸರಿಗೆ. ವಿಜಯದಾಸರಿಂದಾನೇ ದಾಸ ದೀಕ್ಷೆ ಎಲ್ಲ ತಗೋತಾರೆ. ಅದು ಮುಂದೆ ನಾವು ಹೇಳ್ತಾ ಹೋಗೋಣ ಆಯ್ತಾ. ಈಗ ಒಟ್ನಲ್ಲಿ ಚಿಕ್ಕ ತಿಮ್ಮಣ್ಣ ಯಾರು ಅಂದ್ರೆ ಬೇಲೂರು ವೈಕುಂಠದಾಸರಾಗಿದ್ದವರೇನೆ ಚಿಕ್ಕ ತಿಮ್ಮಣ್ಣ ಆಗಿ ಹುಟ್ಟಿದ್ದು.
ನೆಕ್ಸ್ಟ್ ಇದಾದ್ಮೇಲೆ ಒಂದ್ಸರಿ ಇದಾಯ್ತಲ್ಲ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ರಾಮೇಶ್ವರಂಗೆ ಹೋಗ್ತಾರೆ ವಿಜಯದಾಸರು. ರಾಮೇಶ್ವರಂಗೆಲ್ಲ ಹೋದ್ಮೇಲೆ ಮತ್ತೆ ಇನ್ನೊಂದ್ಸರಿ ಅವ್ರು ಏನ್ ಮಾಡ್ತಾರೆ, ತಿರುಪ್ತಿಗೆ ಬರ್ತಾರೆ. ಆಸ್ ಯೂಶುವಲ್ ಎವ್ರಿ ಇಯರ್ ತಿರುಪ್ತಿ. ಈ ಸರಿ ಇನ್ನೊಂದು ಹೊಸ ಇನ್ಸಿಡೆಂಟ್ ಆಗುತ್ತೆ. ತಿರುಪ್ತಿಲಿ ಅವ್ರು ಏನ್ ಕೇಳ್ಕೊತಾರೆ ಅಂದ್ರೆ ಭಗವಂತನ ಹತ್ರ, ಭಗವಂತ ನನಗೆ ನಿನ್ ದರ್ಶನ ಆಗ್ಬೇಕು ಸ್ವಪ್ನದಲ್ಲಿ, ಮತ್ತೆ ನನಗೆ ನಿನ್ನ ಅಂಗಸಂಗ ಆಗ್ಬೇಕು, ಅಂದ್ರೆ ನಾನು ನಿನ್ನನ್ನು ಮುಟ್ಟಬೇಕು ಅಂತ ನೋಡ್ತಾ ಇದ್ದೀನಿ. ನನಗೆ ನೀನು ಮುಟ್ಟೋ ಚಾನ್ಸೇ ಕೊಟ್ಟಿಲ್ಲ ನೀನು, ಅದಕ್ಕೆ ಇವತ್ತು ನೀನು ನನ್ನ ಹತ್ರ ನೀನು ಮುಟ್ಟಿಸ್ಕೋಬೇಕು ಅಂತ. ನೋಡಿ ಏನೇನು ಆಸೆ ಇದೆ ನೋಡು. ನಮಗ್ ಸದ್ಯ 2 ಸೆಕೆಂಡ್ ನೋಡಕ್ ಬಿಟ್ರೆ ಸಾಕು ಭಗವಂತನ. ತಿರುಪ್ತಿಲಿ ತಳ್ತಾ ಇರ್ತಾರೆ, ಇವ್ರು ತಿರುಪ್ತಿಗೆ ಹೋಗಿ ಭಗವಂತನ ಕೇಳ್ಕೊಳೋದು, ನನ್ಗೆ ನಿನ್ನನ್ನ ಮುಟ್ಟೋ ಭಾಗ್ಯ ಕೊಡು ನನಗೆ ಅಂತ ಹೇಳಿ ಮಲಗ್ತಾರಂತೆ. ಆಗ ಕನ್ಸಲ್ಲಿ ಭಗವಂತ ಬರ್ತಾನೆ. ಭಗವಂತ ಬಂದಾಗ ಇವರು ಕನ್ಸಲ್ಲಿ ಭಗವಂತ ಹತ್ರ ಬಂದು ಭಗವಂತ ಇವ್ರನ್ನ ಹಗ್ ಮಾಡ್ಕೋತಾನಂತೆ. ಚೆನ್ನಾಗಿ ತಬ್ಕೋತಾನಂತೆ ಜೋರಾಗಿ. ಇವರು ಒಳ್ಳೆ ತಾತ ಮೊಮ್ಮಕ್ಕಳಿಗೆ ಪ್ರೀತಿ ಮಾಡೋದು ನೋಡಿದ್ರೆ, ಇವಾಗ ತಾತಂದ್ರು ಅಜ್ಜಿದಿರು ಯಾರಾದ್ರೂ ಮೊಮ್ಮಕ್ಕಳಿಗೆ ಹೇಗೆ ಹಿಡ್ಕೊಂಡು ಮುದ್ದು ಮಾಡ್ತಾರಲ್ಲ, ಮುತ್ತೆಲ್ಲ ಕೊಟ್ಬಿಟ್ಟು ಮುದ್ದು ಮಾಡ್ತಾರಲ್ಲ, ಆ ಥರ ಶ್ರೀನಿವಾಸ ಗೋವಿಂದ ವಿಜಯದಾಸರನ್ನ ತಬ್ಕೊಂಡು ಮುದ್ದು ಮಾಡ್ತಾನಂತೆ. ಆಗ ವಿಜಯದಾಸರು ಅದೇ ಅಫೆಕ್ಷನ್ ಅಲ್ಲಿ, ಹೇಗೆ ಮೊಮ್ಮಗು ತಾತನ್ಗೆ ಯಾವ ರೀತಿ ಇಷ್ಟಪಡುತ್ತೆ, ಯಾವ ರೀತಿ ಮುದ್ದು ಮಾಡುತ್ತೆ, ಆ ರೀತಿ ವಿಜಯದಾಸರು ಕೂಡ ಶ್ರೀನಿವಾಸನ ತಬ್ಕೊಂಡು ಶ್ರೀನಿವಾಸನ್ ಮುತ್ತು ಕೊಡ್ತಾರಂತೆ. ಅಬ್ಬಾ, ಎಷ್ಟ್ರ ಮಟ್ಟಿಗೆ ಅವರಿಬ್ರು ಕ್ಲೋಸ್, ವಿ ಕೆನಾಟ್ ಇವನ್ ಇಮ್ಯಾಜಿನ್. ಆ ತರ ಭಗವಂತ ಅವ್ರಿಗೆ ದರ್ಶನ ಕೊಟ್ಟಿರುವಂಥದ್ದು ಇವರಿಗೆ ತುಂಬಾ ಅಂದ್ರೆ ತುಂಬಾ ಇದಾಗತ್ತಂತೆ ನೋಡು. ಆಗ ಆ ಕೃತಿಯನ್ನ ಅವರು ಅಂದ್ರೆ ಸ್ವಲ್ಪ ದೂರದಲ್ಲಿ ನಿಂತಿರ್ತಾರಂತೆ. ಆಗ ಇವ್ರಿಗೆ ಒಂದೊಂದೇ ನುಡಿ ಹೇಳ್ತಾ ಇದ್ದಂಗೂ ಗೋವಿಂದ ಹತ್ತತ್ರ ಬರ್ತಾ ಇರ್ತಾನಂತೆ. ನೋಡು ಯಾವ ತರ ಸೀಕ್ವೆನ್ಸ್. ಗೋವಿಂದಂದು ಕೂಡ ಒಂದೇ ಸರಿ ಸುಮ್ಮನೆ ಬಂದು ತಬ್ಕೊಬೇಕು ತಾನೆ, ಮಾಡ್ತಾ ಇಲ್ಲ ಅವನು. ಅವರೆಲ್ಲೋ ದೂರ ನಿಂತಂಗೆ, ಇವ್ರು ಮತ್ತೆ ಕರೆದಂಗೆ ಅವನ್ನ ಹತ್ರಕ್ಕೆ, ಇವರು ಹಾಡ್ತಾ ಇದ್ದಂಗೆ ಅವ್ನ ಹತ್ರ ಬರ್ತಾ ಇದ್ದಂಗೆ, ಇನ್ನೇನ್ ಹಾಡು ಮುಗಿತು ಅಂದಾಗ ತಬ್ಕೊಂಡ್ಬಿಟ್ಟು ಗೋವಿಂದ ಇದ್ ಮಾಡಿದಾನೆ. ವಿಜಯದಾಸರು ಕೂಡ ಗೋವಿಂದನ್ಗೆ ಮುತ್ತು ಕೊಟ್ಟಿರಂತೆ. ನೋಡ ಆ ಕೃತಿ ಇದು. ಬಾರಯ್ಯ ತಿಮ್ಮಯ್ಯ ತೋರಯ್ಯ ಮುಖವನ್ನು, ಬಾರೋ ತಿಮ್ಮಯ್ಯ ಮುಖ ತೋರ್ಸು. ತಿಮ್ಮಯ್ಯ ಅಂದ್ರೆ ಯಾರು? ಗೋವಿಂದನ ಮುಖ ತೋರ್ಸು ಅಂತ. ತಾರಯ್ಯ ಒಂದು ಚುಂಬನ ಅಂದ್ರೆ ಮುತ್ತು ಕೊಡು ಅಂತ. ನೋಡಪ್ಪ ಒಂದೇ ಒಂದು ಮುತ್ತು ಕೊಟ್ಬಿಡೋ ನನಗೆ ಅಂತ. ನಮಗ್ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿರ್ತೀವಿ, ಇವ್ರು ಏನೇನ್ ಕೇಳ್ತಾ ಇದಾರೆ. ಆ ರೀತಿ ಭಗವಂತನ ಹತ್ರ ಇವ್ರದ್ದು ಭಗವಂತಂದು ಲೀಲೆಗಳು ಹಾಗೆ ಮಾಡಿಸ್ಕೋತಾರೆ. ಆಯ್ತಾ, ಅದೊಂದು ಇನ್ಸಿಡೆಂಟ್. ಇದಾದ್ಮೇಲೆ ಇನ್ನೊಂದ್ಸರಿ ಏನಾಗತ್ತೆ ಅಂತಂದ್ರೆ, ಒಂದ್ಸರಿ ಶ್ರೀರಂಗಪಟ್ಟಣಕ್ಕೆ ಬಂದಿರ್ತಾರಂತೆ. ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾಗ ಇದೇ ತರ ಇನ್ನೇನು ಸ್ನಾನ ಅದು ಇದು ಎಲ್ಲ ಆಗತ್ತೆ. ಅದೆಲ್ಲ ಆದ್ಮೇಲೆ ಆವತ್ತು ಏಕಾದಶಿ ಯೂಶುವಲ್ ಆಗಿ ಜಾಗರಣೆ ಇರ್ತಾರೆ. ಉಪವಾಸ ಮಾಡ್ಕೊಂಡು ಜಾಗರಣೆ, ದಿನ ಪೂರ್ತಿ ಉಪವಾಸ ಇರ್ತೀವಿ, ಜಾಗರಣೆ ಮಾಡ್ತಾರೆ. ಸುಮಾರು ಜನ ಮಾಡ್ತಾರೆ ಜಾಗರಣೆ, ಮಲ್ಕೊಂಗಿಲ್ಲ ಅಂತ. ಏಕಾದಶಿ ದಿನ ಅಂದ್ರೆ ಹರಿದಿನ ಅದು ಅಂತ, ಹರಿ ಸ್ಮರಣೆ ಮಾಡ್ತಾ ಇರ್ಬೇಕಂತ ಭಗವಂತಂದು. ಅದಕ್ಕೆ ರಾತ್ರಿ ಜಾಗರಣೆ ಮಾಡ್ತಾರೆ. ಆ ರೀತಿ ಜಾಗರಣೆ ಮಾಡ್ತಾ ಇರ್ತಾರಂತೆ. ವಿಜಯದಾಸರು ಹೇಳ್ತಾರಂತೆ, ಸ್ವಲ್ಪ ಟೈಮ್ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಇಲ್ಲೇನೆ ಒಂದ್ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರೊಂಚೂರು ಹೊರಗಡೆ ಎದ್ದು ಹೋಗ್ತಾರಂತೆ. ಯಾಕೆ ಎದ್ದು ಹೋಗ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ಅವರು ಹರಿಗೆ ಧ್ಯಾನದಲ್ಲಿ ಕೂತ್ಕೊಂಡು ಅವ್ರು ಕೇಳ್ತಾರಂತೆ, ಅಲ್ಲಪ್ಪ ಎಷ್ಟೊತ್ತಿಂದ ಧ್ಯಾನದಲ್ಲಿ ಕೂತ್ಕೋತಾ ಇದ್ದೀನಿ, ನೀನೇನು ಇನ್ನ ಬಂದೇ ಇಲ್ಲ ನನ್ನ ಹಾರ್ಟಲ್ಲಿ, ಹೃದಯದಲ್ಲಿ ಕಾಣಿಸ್ಕೊಂಡೇ ಇಲ್ಲ ಅಂತ. ನಾವು ಕಣ್ಣು ಮುಚ್ಕೊಂಡು ಕೂತ್ರೆ ನಿದ್ದೆ ಹೊಡೆದು ಬಿಡ್ತೀವಿ ಅಷ್ಟೇ ಹೊರತು ಭಗವಂತ ಎಲ್ಲಿ ಕಾಣಿಸ್ತಾನೆ ನಮ್ಗೆ, ಹಂಗೆ ನಿದ್ದೆ ಮಾಡ್ತೀವಿ ಅಷ್ಟೇ. ಇವ್ರು ಹೆಂಗೆ ಕೇಳ್ತಾ ಇದ್ದಾರೆ ನೋಡಿ, ನಾನು ಎಷ್ಟೊತ್ತಿಂದ ಕಣ್ಣು ಮುಚ್ಕೊಂಡು ಕೂತಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಯಾಕಿನ್ನ ಬಂದಿಲ್ಲ ನೀನು, ನನಗೆ ದರ್ಶನ ಕೊಟ್ಟಿಲ್ಲ ಅಂತ ಕೇಳ್ಕೊಂಡು ಇವರು ಇನ್ನೊಂದು ಇನ್ಸಿಡೆಂಟನ್ನ ಕಂಪೇರ್ ಮಾಡ್ತಾರೆ. ಸೋದೆ ವಾದಿರಾಜ ಗುರು ಸಾರ್ವಭೌಮರು ಯಾರಿದ್ದಾರೆ, ವಾದಿರಾಜರ ಬಗ್ಗೆ ಇದರಲ್ಲಿ ಹೇಳಿದಾರ. ಇದರಲ್ಲಿ ಅಷ್ಟೊಂದು ಹೇಳಿಲ್ಲ ಅನ್ಕೋತೀನಿ. ನೆಕ್ಸ್ಟ್ ಇನ್ಯಾವಾಗ್ಲಾದ್ರೂ ತಗೊಳ್ಳೋಣ. ವಾದಿರಾಜರು ನಿನ್ನೆ ಬಂತಲ್ಲ ಸ್ವಪ್ನ ಬೃಂದಾವನಾಖ್ಯಾನ, ಅದನ್ನ ರಚನೆ ಆ ಕೃತಿ ವಾದಿರಾಜರದು. ಏಡಮುಕೋಪಿ ಬ್ರಾಹ್ಮಣ ಅಂತ ಹೇಳಿದ್ವಲ್ಲ ಹಾಗೆ. ಸೋದೆ ಮಠಾಧೀಶರು ವಾದಿರಾಜರು ಬಂದಿದಾರಲ್ಲ ಒಂದ್ಸರಿ ಕನಕದಾಸರು ಇದ್ರಲ್ಲಿ, ಅದೇ ಒಡವೆ ಎಲ್ಲ ಕೊಟ್ಟು ಹೋಗ್ತಾ ಇರ್ತಾನಲ್ಲ ಭಗವಂತ, ಆವಾಗ ವಾದಿರಾಜರು ಪರ್ಯಾಯನೇ ನಡೀತಾ ಇರೋದು. ಆಯ್ತಾ, ಆಮೇಲೆ ಅವ್ರು ಚುಪ್ತಾ ಮಾಡ್ತಾರಲ್ಲ, ದುಡ್ಡೆಲ್ಲ ಕೊಟ್ಬಿಟ್ಟು ಒಡವೆ ಬಿಡಿಸ್ಕೋತಾರಲ್ಲ, ಅವರೇ ವಾದಿರಾಜರು. ಸೊ ವಾದಿರಾಜರಿಗೂ ಒಂದ್ಸರಿ ಹಿಂಗೆ ಆಯ್ತಂತೆ. ಧವಳಗಂಗೆ ಅಂತ ಇದೆ ಸೋದೆಲಿ, ತುಂಬಾ ಚೆನ್ನಾಗಿದೆ. ಇಟ್ ಈಸ್ ಲೈಕ್ ಉಡುಪಿ ರಿಪ್ಲಿಕಾ ತರ ವಾದಿರಾಜರು ಮಾಡಿರೋದು. ಉಡುಪಿಲಿ ಮಧ್ವ ಸರೋವರ ಇದ್ದ ಹಾಗೇನೆ ಸೋದೆಯಲ್ಲಿ ಧವಳಗಂಗೆ ಸರೋವರ ಇದೆ. ಆಯ್ತಾ, ಉಡುಪಿಲಿ ಚಂದ್ರಮೌಳೇಶ್ವರ ಇದ್ದಂಗೆ ಅಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ರೀತಿ ತುಂಬಾ ಪ್ರಾಣದೇವರಿದ್ದಾರೆ ಉಡುಪಿಲಿ. ಇಲ್ಲೂ ಕೂಡ ಪ್ರಾಣದೇವರನ್ನ ಇಟ್ಟಿದ್ದಾರೆ. ಮತ್ತೆ ಕೃಷ್ಣ ಇಲ್ಲೂ ಇದ್ದಾನೆ. ಆಮೇಲೆ ಭೂತರಾಜರು ಇದ್ದಾರೆ, ವೇದವ್ಯಾಸರು ಇದ್ದಾರೆ. ಆ ಥರ ತುಂಬ ಚೆನ್ನಾಗಿದೆ ಸೋದೆ ಅನ್ನುವಂಥದ್ದು. ಪಂಚವೃಂದಾವನಗಳು ವಾದಿರಾಜರದು. ಒಂದ್ಸರಿ ಅದನ್ನ ತಗೊಂಡು ಎಪಿಸೋಡ್ ನಾನು ಹೇಳ್ತೇನೆ ನಿನಗೆ ಬ್ರೀಫ್ ಆಗಿ. ಅವಾಗ ವಾದಿರಾಜರು ಒಂದ್ಸರಿ ಇದೇ ತರ ಧವಳಗಂಗೆ ಅವರೇ ನಿರ್ಮಾಣ ಮಾಡಿದ್ದಂತಹ ಇದು ಕಲ್ಯಾಣಿ ಅಂತ ಏನ್ ಹೇಳ್ತೀವಿ ಸರೋವರ, ಅಲ್ಲಿ ಕೂತಿದ್ರಂತೆ ದರ್ಶನಕ್ಕೆ ಅಂತ. ಇದೇ ತರ ಲೇಟ್ ಮಾಡದ್ನಂತೆ ಭಗವಂತ ದರ್ಶನ ಕೊಡೋದು. ನೋಡಿ, ಇವ್ರಿಗೆಲ್ಲ ಯತಿಗಳು, ದೊಡ್ಡ ದೊಡ್ಡ ಮಹಾತ್ಮರು, ಭಕ್ತರು ಅಂದ್ರೆ ಕರೆದ ತಕ್ಷಣ ಬಂದ್ಬಿಡ್ತಾನೆ ಭಗವಂತ, ಚಿಟ್ಕೆ ಹೊಡೆಯೋದ್ರ ಒಳಗಡೆ. ಆಯ್ತಾ,
ಆ ರೀತಿ ಯಾಕೆ ಇನ್ನ ಬಂದಿಲ್ಲ ಅನ್ನೋ ರೀತಿ ಇವರು, ಏನಪ್ಪ ನೀನು ಇನ್ನ ಬಂದೇ ಇಲ್ಲ ನೀನು ಅಂತ ಇವ್ರು ಕೇಳ್ತಾ ಇದ್ರಂತೆ. ಆಗ ಭಗವಂತ ದರ್ಶನ ಕೊಟ್ಟ. ಇವ್ರು ಒಳಗಡೆ ಸಮಾಧಿ ಸ್ಥಿತಿಲಿದ್ದಾರೆ. ಸಮಾಧಿ ಸ್ಥಿತಿಲಿ ಇದ್ದಾಗ ಮುಳುಗೋಗ್ಬಿಟ್ಟಿದ್ದಾರೆ. ಇವ್ರ ದೇಹದ ಮೇಲೆ ಇವ್ರ ಪ್ರಜ್ಞೆನೇ ಇಲ್ಲ. ಆ ರೀತಿ ಅವರ ಆನಂದದಲ್ಲಿ ಮುಳುಗೋಗಿದ್ದಾರೆ. ಯಾಕೆ? ಒಳಗಡೆ ಭಗವಂತನ ಜೊತೆ ಇದಾರಲ್ಲ, ಹೊರಗಡೆ ಮರ್ತೋಗ್ಬಿಟ್ಟಿರ್ತಾರೆ ಅವರು. ಒಳಗಡೆ ಭಗವಂತನ ಜೊತೆ ಅಷ್ಟು ಸುಖ ಪಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಏನಾಯ್ತಂತೆ, ಇವ್ರನ್ನ ನೀರ್ಗೆ ಯಾರೋ ತಳ್ಳು ಬಿಟ್ರಂತೆ. ಧವಳ ಗಂಗೆಯಲ್ಲಿ ಹೋಗಿ ಬಿದ್ದಿದ್ದಾರೆ ವಾದಿರಾಜರು. ಧವಳ ಗಂಗೆ ನೀರಲ್ಲೇ ಇದ್ದಾರೆ, ಆದ್ರೂ ಹೊರಗಡೆ ಬಂದಿಲ್ಲ ಅವರು. ಸಮಾಧಿ ಸ್ಥಿತಿಲೇ ಇದ್ದಾರೆ, ಇನ್ನ ಟ್ರಾನ್ಸ್ ಅಲ್ಲೇ ಇದ್ದಾರೆ ಅವರು. ಆಮೇಲೆ ಹಾಗೇ ಎಚ್ಚರ ಆಯ್ತಂತೆ, ನೋಡಿದ್ರೆ ನೀರೊಳಗೆ ಬಂದ್ಬಿಟ್ಟಿದ್ದಾರೆ ಅವರು. ಇದು ಹೆಂಗೆ ನಾನು ನೀರೊಳಗಡೆ ಬಂದೆ ಅಂತ ಹೇಳ್ಬಿಟ್ಟು ಮತ್ತೆ ಮೆಟ್ಲು ಹತ್ಕೊಂಡ್ಬಿಟ್ಟು ಹೊರಗಡೆ ಬರ್ತಾರಂತೆ, ಧವಳಗಂಗೆಯಿಂದ ಹೊರಗಡೆ ಬರ್ತಾರಂತೆ. ಇದೇನಪ್ಪ ಇದು ಭಗವಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಭಗವಂತ ಕೊಳಲು ಉದ್ಕೊಂಡು ಒಂದು ಪುಟ್ಟ ಹುಡುಗ ನಿಂತಿದ್ದಂತೆ. ಭಗವಂತ ಕೊಳಲು ಆ ಪುಟವಾಣಿ ಬಾಲಕೃಷ್ಣನ್ ರೂಪದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಿಂತ್ಕೊಂಡು ನಗ್ತಾ ಇದ್ದಾನಂತೆ ವಾದಿರಾಜರು, ನೀರಿಂದ ನಡ್ಕೊಂಡ್ ಬರ್ತಾ ಇದ್ರೆ. ಅದಕ್ಕೆ ಭಗವಂತ, ನಾನು ಹೆಂಗೋ ನೀರೊಳಗಡೆ ಬಿದ್ದೆ, ನೀರೊಳಗಡೆ ಹೇಗೆ ಬಂದೆ ನಾನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂತ ಕೇಳ್ತಾರಂತೆ. ಆಗ ಭಗವಂತ ನಗ್ತಾ ಹೇಳ್ತಾನಂತೆ, ನಿನ್ನ ನೀರಲ್ಲಿ ತಳ್ದೋ ನಾನೇ ಕಣೋ ಅಂತ ಹೇಳ್ತಾನಂತೆ. ಅಂದ್ರೆ ಒಳಗಡೆ ಕಾಣಿಸ್ಕೊಂಡಿದ್ದು ಭಗವಂತನೇ, ಹೊರಗಡೆ ಬಂದು ನೀರು ತಳ್ಳಿದ್ದು ಭಗವಂತ. ಇವ್ರಿಗೆ ಗೊತ್ತೂ ಆಗಿಲ್ಲ ನೀರೊಳಗಡೆ ಬಿದ್ದಿರೋದು. ಎಷ್ಟೋ ಹೊತ್ತಾದ್ಮೇಲೆ ಹೊರಗಡೆ ಜ್ಞಾನ ಬಂದಾಗ ಇವ್ರಿಗೆ, ಆಗ ಭಗವಂತ ದಡದಲ್ಲಿ ಕಾಣಿಸ್ಕೋತಾ ಇದ್ದಾನಂತೆ. ಅದಕ್ಕೆ ವಾದಿರಾಜರು ಹೇಳ್ತಾರಂತೆ, ಅಲ್ಲ ನೀನು ಎಷ್ಟು ದೊಡ್ಡೋನ್ ಅಲ್ವಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಂದ್ರೆ ಅಷ್ಟು ಬ್ರಹ್ಮಾಂಡಗಳೇನಿರಲ್ಲ, ಅಟ್ ಎ ಟೈಮ್ ಒಂದೇ ಬ್ರಹ್ಮಾಂಡನೇ. ದೋ ಹಿ ಹ್ಯಾಸ್ ಎ ಕೆಪಾಸಿಟಿ ಟು ಜನರೇಟ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು, ಕ್ರೋರ್ಸ್ ಆಫ್ ಬ್ರಹ್ಮಾಂಡನ ಅವ್ನು ಬೇಕಾದ್ರೆ ಜನರೇಟ್ ಮಾಡ್ಬೋದು ಅಟ್ ಎ ಟೈಮ್, ಬಟ್ ಮಾಡಲ್ಲ ಅವನು. ಒಂದ್ಸರಿ ಒಂದು ಬ್ರಹ್ಮಾಂಡ ಮಾತ್ರ ಬರೋದು ಅಷ್ಟೇನೆ. ಆದ್ರೂ ಅವನಿಗೆ ಪಾಸ್ಟು ಪ್ರೆಸೆಂಟು ಎಷ್ಟೋ ಬ್ರಹ್ಮಾಂಡಗಳು ಆಗೋಗಿರುತ್ತೆ, ಮುಂದೆ ಬರೋದು ಎಲ್ಲ ಸೇರಿಸ್ಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ. ಆಮೇಲೆ ಯಾರಿಗೆಲ್ಲ ಅವ್ನು ನೋಡ್ಕೋತಾ ಇರೋದು, ರಮ ಬ್ರಹ್ಮ ಇವ್ರಿಗೇನೆ ರಾಜ ಅವನು. ಅಂಥ ದೊಡ್ಡ ಪೊಸಿಷನ್ ನಿಂದು, ಇಷ್ಟೆಲ್ಲ ದೊಡ್ಡ ಪೊಸಿಷನ್ ಇಟ್ಕೊಂಡ್ರು ಈ ಪುಟ್ಟ ರೂಪಕ್ಕೆ ತಕ್ಕನಂಗೆ ಚೇಷ್ಟೆ ಬಿಟ್ಟಿಲ್ವಲ್ಲ ಇನ್ನ ನೀನು ಅಂತಾನೆ. ಅಂದ್ರೆ ಅವ್ನು ನೋಡಕ್ ಚಿಕ್ಕವನಾಗಿ ಬಂದಿರ್ಬೋದು ಭಗವಂತ, ಬಾಲಕೃಷ್ಣನ್ ತರ, ಬಟ್ ಭಗವಂತ ಭಗವಂತನೇ ಅಲ್ವಾ. ಅವನು ಬಾಲಕೃಷ್ಣನಾದ್ರೂ ಆಗ್ಲಿ, ಶೇಷನ್ ಮೇಲೆ ಮಲ್ಕೊಂಡ್ರೋ ನಾರಾಯಣನಾದ್ರೂ ಆಗ್ಲಿ, ಭಗವಂತನಲ್ಲಿ ಭೇದ ಇಲ್ಲ ಅಂತ ನಾನು ಹೇಳಿದ್ದೀನಿ. ಡಿಫ್ರೆನ್ಸ್ ಇಲ್ಲ ಅಂದ್ರೂ ಈ ಕೃಷ್ಣನ್ ರೂಪದಲ್ಲಿ ಬಂದಾಗ್ಲೆಲ್ಲ ಬರೀ ತರ್ಲೆನೆ ಮಾಡೋದವನು. ಅದೇ ವಿಜಯದಾಸರಿಗೊಂದ್ಸರಿ ಮಾಡೋದ್ನಲ್ಲ, ಬಾಯಲ್ಲಿ ನೀರು ತುಂಬ್ಕೊಂಡು ಬಂದು ಉಗಿದ್ಬಿಟ್ನಲ್ಲ ಅವಾಗ ಮನ್ನಾರ್ ಗುಡಿಲಿ, ಆ ಥರ ಮಾಡೋದು. ಇದೆಲ್ಲ ಯಾರು ಮಾಡೋ ಚೇಷ್ಟೆ? ಪುಟಾಣಿ ಕೃಷ್ಣ ಮಾಡೋ ಚೇಷ್ಟೆ. ನಾರಾಯಣ ಆ ಥರ ಮಾಡ್ತಾನ? ತುಂಬ ಸೀರಿಯಸ್ ಆಗಿರ್ತಾನಲ್ವಾ, ತುಂಬ ಗ್ರೇವ್ ಆಗಿ ಸೀರಿಯಸ್ ಆಗಿರ್ತಾನೆ. ಪುಟ್ಟ ಕೃಷ್ಣನ ರೂಪದಲ್ಲಿ ಈ ತರಲೆಗಳು ತುಂಬ ಮಾಡ್ತಾನೆ ಭಗವಂತ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಎಷ್ಟು ದೊಡ್ಡೋನೋ ನೀನು, ಇಷ್ಟು ದೊಡ್ಡೋನಾದ್ರೂ ಈ ರೂಪದಲ್ಲಿ ಬಂದಾಗ ನೀನು ಈ ಬುದ್ಧಿ ಬಿಡಲ್ವಲ್ಲ, ನೀನು ಚೇಷ್ಟೆ ಬುದ್ಧಿ ಬಿಡಲ್ವಲ್ಲ, ಎಲ್ಲ ನನ್ನ ಜೊತೆ ಈ ಥರ ಆಡ್ತೀಯಲ್ಲ ಅಂತ ಹೇಳಿದಾಗ ವಿಜಯದಾಸರು ಅದನ್ನು ರೀಕಲೆಕ್ಟ್ ಮಾಡ್ಕೋತಾರೆ. ನನ್ನ ದೊಡ್ಡವರಿಂದ ಈ ಕಥೆನ ಕೇಳಿದ್ದೆ ನಾನು. ವಾದಿರಾಜರು ದೊಡ್ಡವ್ರವರು, ಭಾವಿ ಸಮೀರರು, ನೆಕ್ಸ್ಟ್ ಮಧ್ವಾಚಾರ್ಯರು ಅವರೇನೆ ವಾದಿರಾಜರು, ಆಯ್ತಾ, ನೆಕ್ಸ್ಟ್ ವಾಯು ಆಗೋದವರು. ಅಂಥ ದೊಡ್ಡ ಪೊಸಿಷನ್ನು, ಅವ್ರ ಜೊತೆ ನೀನು ಆಟ ಆಡಿಸ್ದೆ ಪರವಾಗಿಲ್ಲ, ಆದರೆ ನನಗೆ ನೀನು ಅಷ್ಟೊಂದು ಕಾಯಿಸ್ಬೇಡವೋ, ನಾನು ಪುಟ್ಟವನಿದ್ದೀನಿ, ಇನ್ನ ಬೇಗ ಕಾಣಿಸ್ಕೊಳ್ಳೋ ನನಗೆ ಅಂತ ಹೇಳ್ತಾರೆ, ಆಯ್ತಾ. ಸೊ ಏನೋ ಮನೆಯಲ್ಲಿ ಇವಾಗ ಲೇಟ್ ಆಗುತ್ತೆ, ದೊಡ್ಡವರಾದ್ರೆ ಸ್ವಲ್ಪ ಕಾಯ್ತಾರೆ ಅಲ್ವಾ, ಲೇಟ್ ಆಗುತ್ತೆ ಅಡುಗೆ ಅಂದರೆ, ಮಕ್ಕಳುಗಳು ಕೇಳಲ್ಲ, ಹೊಟ್ಟೆ ಹಸಿಯುತ್ತೆ ಅಂತ ಗಲಾಟೆ ಮಾಡ್ತಾರೆ. ಆಗ ಅವ್ರಿಗೆ ಏನೋ ಒಂದು ಫಸ್ಟ್ ಕೊಟ್ಟು ರೆಡಿ ಮಾಡಿಬಿಡೋದು, ಆಮೇಲೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ರು ದೊಡ್ಡವ್ರು ಕಾಯ್ತಾರೆ ಅಂತ. ಹೇಗೋ ಹಾಗೆ ಇವ್ರು ಹೇಳ್ತಾರೆ, ವಾದಿರಾಜರು ಅಂತ ದೊಡ್ಡವರು, ಅವ್ರ ಜೊತೆ ನೀನು ಏನು ಆಟ ಆಡಿದ್ರು ನಡೆಯುತ್ತೆ, ಅವ್ರಿಗೆ ವೆಯ್ಟ್ ಮಾಡಿಸಿದ್ರು ನಡೆಯುತ್ತೆ, ನೀರೊಳಗೆ ಬೀಳಿಸಿದ್ರು ನಡೆಯುತ್ತೆ. ನಾನಿನ್ನ ಚಿಕ್ಕವನಪ್ಪ, ಇನ್ನ ಈಗ ತಾನೇ ಬರ್ತಾ ಇದ್ದೀನಿ ನಾನು, ಅಂಥದ್ರಲ್ಲಿ ನೀನು ನನ್ನ ಜೊತೆನೇ ಹಿಂಗೆ ಆಟ ಆಡ್ತಾ ಇದೆಯಲ್ಲ, ಬೇಗ ದರ್ಶನ ಕೊಡು ಅಂತ ಕೇಳ್ತಾರಂತೆ. ಅಷ್ಟು ಹೇಳಿದ್ಮೇಲೆ ಭಗವಂತ ಅವ್ರ ಹೃದಯದಲ್ಲಿ ದರ್ಶನನ ಕೊಡ್ತಾನಂತೆ. ಆಗ ಇವ್ರಿಗೆ ತುಂಬ ಖುಷಿ ಆಗತ್ತಂತೆ. ಆ ರೀತಿ ದರ್ಶನ ಕೊಟ್ಟ ಮೇಲೆ ಇವ್ರೇನು ಮಾಡಿದ್ರು, ಮತ್ತೆ ಆ ಟೈಮಿಗೆ ಕರೆಕ್ಟಾಗಿ ಅವರು ದೇವಸ್ಥಾನಕ್ಕೆ ವಾಪಸ್ ಹೋಗಿ ಎಲ್ಲ ಭಕ್ತರ ಜೊತೆಗೆ ಅವರು ಸೇರ್ಕೋತಾರಂತೆ. ಇದು ವಿಜಯದಾಸರು ಇದರಲ್ಲಿ, ಅಂದರೆ ಹೇಗೆ ಪಂಗನಾಮದ ತಿಮ್ಮಣ್ಣ ಅಂದರೆ ಬೇಲೂರು ವೈಕುಂಠದಾಸರೇನೆ ಅವರ ನೆಕ್ಸ್ಟ್ ಜನ್ಮದಲ್ಲಿ ಹುಲಿ ಆಗ್ತಾರೆ, ಅದರ ನೆಕ್ಸ್ಟ್ ಜನ್ಮದಲ್ಲಿ ದಿವಾನ್ ರುಕ್ಮಣ್ಣನ ಎರಡನೇ ಮಗ ಚಿಕ್ಕ ತಿಮ್ಮಣ್ಣ ಅವರಾಗ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಆಮೇಲೆ ವಾದಿರಾಜರ ಜೊತೆ ಅವ್ರು ಯಾವ ರೀತಿ ಆಟ ಆಡಿದ್ರು ಭಗವಂತ ಅನ್ನುವಂಥದ್ದನ್ನ ಇವ್ರು ಹೇಗೆ ಇನ್ಸಿಡೆಂಟ್ ಹೇಳಿದ್ರು ಅನ್ನೋದನ್ನ ನೋಡಿದ್ವಿ. ಮತ್ತೆ ತಿರುಪತಿಲಿ ತಿಮ್ಮಪ್ಪ ಹೇಗೆ ವಿಜಯದಾಸರಿಗೆ ದರ್ಶನ ಕೊಟ್ಟ, ಯಾವ ರೀತಿ ತಬ್ಬಿಕೊಂಡ, ವಿಜಯದಾಸರು ಅವ್ರಿಗೆ ಮುತ್ತೆಲ್ಲ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಅಫೆಕ್ಷನ್ನು, ಏನು ಕತೆ ಅವರಿಬ್ರಿಗೆ. ನಾವು ಅಟ್ಲೀಸ್ಟ್ ಹೋದಾಗಾದ್ರೂ ಭಗವಂತಂಗೆ ಹೇಳಬೇಕು, ಏನೋ ಆ ಲೆವೆಲಲ್ಲಿ ನೀನು ನಮ್ಮನ್ನೆಲ್ಲ ಟ್ರೀಟ್ಮೆಂಟ್ ಕೊಡೋದು ಬೇಡ, ಕರ್ಕೊಂಡು
ಅಟ್ಲೀಸ್ಟ್ ದರ್ಶನ ಸ್ವಲ್ಪ ಆರಾಮ್ ಮಾಡ್ಸಪ್ಪ ನಮಗೆ ಕೊಡ್ಸು ಅಂತ ಕೇಳ್ಬೇಕು ಅಲ್ವಾ. ನಮ್ಮ ಯೋಗ್ಯತೆಗೆ ಅಷ್ಟು ಕೊಟ್ರೆ ಸಾಕು ಅವನು. ಆ ರೀತಿ ನಾವು ಕೇಳ್ಕೋಬೇಕು ಅಂತ ಹೇಳಿ ಇದರಲ್ಲಿ ಕಲಿಬೇಕು. ಯಾವ ಥರ ಭಕ್ತರ ಜೊತೆ ಇರ್ತಾನೆ, ಅಷ್ಟೆಲ್ಲ ನಮ್ಮ ಜೊತೆ ಕ್ಲೋಸ್ ಆಗಿರೋದು ಬೇಡ. ನಾವೆಲ್ಲ ಹೋಗಿದ್ದಕ್ಕೆ ತಪ್ಪಿಗೆ ಒಂದಷ್ಟು ನಮಗೆ ನೀಟಾಗಿ ದರ್ಶನ ಮಾಡಿಸ್ಬಿಟ್ರೆ ಸಾಕಲ್ವ ಅವನು ಅಂತ ಕೇಳ್ತಾ ನೆಕ್ಸ್ಟ್ ನೋಡೋಣ ಏನು ಅಂತ ನಾಳೆ. ಶ್ರೀಕೃಷ್ಣ ಅರ್ಪಣ ಮಸ್ತು.